ಹಲೋ ಎವ್ರಿವನ್, ವೆಲ್ಕಮ್ ಟು ಕವಿಯಶ್ ವ್ಲಾಗ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸೀಸನ್ ಬಂದು ಅವರೆಕಾಳು ಸೀಸನ್. ಈ ಟೈಮ್ನಲ್ಲಿ ಮಿಸ್ ಮಾಡದೆ ಮಾಡೋ ಒಂದು ರೆಸಿಪಿ ಏನಂದರೆ ಅದು ಅವರೆಕಾಳು ಮಿಕ್ಸ್ಚರ್. ಇವತ್ತು ನಾವು ಗರಿಗರಿಯಾದಂಥ ಅವರೆಬೇಳೆ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಿಕ್ಸ್ಚರ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಅವರೆಕಾಳು. ಇದನ್ನು ಹಾಕ್ತಾನೆ ಎತ್ತಿಸ್ಕೊಂಡಿರೋದು. ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ನೀರು ಹಿಂಗೋದಕ್ಕೆ ಬಿಡಿ. ಇದಕ್ಕೆ 1 kg ಅಷ್ಟು ಎತ್ಕದ ಅವರೆಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 100 ಗ್ರಾಮ್ ಅಷ್ಟು ಕಡಲೆ ಬೀಜ. ನೆಕ್ಸ್ಟ್ ಅದೇ ಪ್ರಮಾಣದಲ್ಲಿ ಹುರಿಗಡಲೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿ ಚೆನ್ನಾಗಿರಲಿ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 20 ಪೀಸಷ್ಟು ಬಾದಾಮಿ ಮತ್ತು 20 ಪೀಸಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಮೇಲ್ಗಡೆ ಗಾರ್ನಿಷಿಗೆ ಅಂತ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 100 ಗ್ರಾಮ್ ಅಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ನಿಮಗೆ ನಾರ್ಮಲ್ ಸ್ಟೋರ್ನಲ್ಲಿ ಸಿಗುತ್ತೆ. ಗಟ್ಟಿ ಅವಲಕ್ಕಿ ಕೊಡಿ ಅಂದರೆ ಅವ್ರು ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಿರೋದ್ರಿಂದ ದೊಡ್ಡ ಬಾಣಲಿನೇ ತೊಗೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅದನ್ನು ನೋಡಿ ನೀವು ತೊಗೊಳ್ಳಿ. ನಾನು ಇದಕ್ಕೆ 300 ml ಅಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ಲಿಕ್ಕೆ ಬಿಡಿ. ಉರಿ ಜಾಸ್ತಿನೇ ಇಟ್ಕೊಂಡಿರಿ. ಎಣ್ಣೆ ಕಾದಿದೆ ಅಂತ ನೋಡೋದಕ್ಕೆ ಒಂದು ಕಾಳು ಅವರೆಕಾಳು ಹಾಕಿ. ಅದು ಸ್ವಲ್ಪ ಮೇಲೆ ಬರ್ತಿದೆ ಅಂದರೆ ಅದು ಕರೆಕ್ಟ್ ಹದದಲ್ಲಿದೆ ಅಂತ. ನಾನು ಹೆಚ್ಚು ಅವರೆಕಾಳು ತೊಗೊಂಡಿರೋದ್ರಿಂದ 4 ಬ್ಯಾಚಾಗಿ ಮಾಡ್ಕೊಂಡಿದ್ದೀನಿ. ಫಸ್ಟು 250 ಗ್ರಾಮ್ ಅಷ್ಟು ನಾನು ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಉರಿಲಿ ಫ್ರೈ ಮಾಡ್ಕೋಬೇಕು. ಅದು ನಿಧಾನಕ್ಕೆ ಫ್ರೈ ಮಾಡ್ತಾ ಮಾಡ್ತಾ ಕಾಳುಗಳೆಲ್ಲ ಮೇಲೆ ತೇಲ್ತಾ ಬರುತ್ತೆ. ಸೊ ಆವಾಗ ಅದು ಆಗಿದೆ ಅಂತ ಅರ್ಥ. ನೀವು ಮೊದಲನೇದಾಗಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಇದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ. ಹಾಗೆ ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 1 ನಿಮಿಷ ಆದಮೇಲೆ ನಿಧಾನಕ್ಕೆ ಉರಿತಾ ಇರಬೇಕು. ಅದು ಒಂದೊಂದು ಕಾಳಾಗಿ ಮೇಲೆ ಬರ್ತಾ ಇರುತ್ತೆ. ಒಂದು ಕಾಳು ಬಂದಿದ ತಕ್ಷಣ ಆಗಿದೆ ಅಂತ ತೆಗಿಯೋದಕ್ಕೆ ಹೋಗ್ಬೇಡಿ. ಎಲ್ಲ ಕಾಳು ಕೂಡ ಮೇಲಲ್ಲಿ ಎಣ್ಣೆಯಲ್ಲಿ ತೇಲ್ತಾ ಬರುತ್ತೆ. ಸೊ ಆವಾಗ ಅದಾಗಿದೆ ಅಂತ. ಹೀಗೆ 3-4 ನಿಮಿಷ ಎಣ್ಣೆಲಿ ಕರಿತಾ ಇದ್ದರೆ ಕಾಳುಗಳೆಲ್ಲ ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ಇದನ್ನು ನೀಟಾಗಿ ಜಾಲರಿ ತೊಗೊಂಡು ಸೋಸ್ಕೊಳ್ಳಿ. ಹಾಗೆ ಎಲ್ಲನೂ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಟ್ರಿಪ್ ಹಾಕಿದ್ದೀನಿ. ಹೀಗೆ 3-4 ಟ್ರಿಪ್ ಆಗುತ್ತೆ. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ಇದನ್ನು ಕೂಡ ಅದೇ ಅದಕ್ಕೆ ಬರೋ ಹಾಗೆ ಕರ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿ ಬರುತ್ತೆ. ಮನೇಲಿ ಮಕ್ಕಳಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಇದೆಲ್ಲ ಕಾಳುಗಳು ಹುರಿದಾಯಿತು. ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ಬೀಜ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕಮ್ಮಿ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ದಪ್ಪ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗುತ್ತೆ, ಒಳಗಡೆ ಬೆಂದೇ ಇರಲ್ಲ, ಇನ್ನೂ ಹಸಿ ವಾಸನೆ ಹಂಗೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಊರಿನಲ್ಲೇ ಇಟ್ಕೊಂಡು ನೀವು ಕ್ವಾಂಟಿಟಿ ತಕ್ಕನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಇದನ್ನು 100 ಗ್ರಾಮ್ ತೊಗೊಂಡಿರೋದ್ರಿಂದ ಒಂದೇ ಸರಿ ಹಾಕಿದ್ದೀನಿ. ಸೊ ಇದು ಆಗಿದೆ. ನೆಕ್ಸ್ಟ್ ಇದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಪ್ರಮಾಣದಲ್ಲಿ ನಾನು ಹುರಿಗಡಲೆ ಕೂಡ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಬೇಗನೆ ಫ್ರೈ ಆಗಿಬಿಡುತ್ತೆ. ಇದೇನು 45 ಸೆಕೆಂಡ್ 1 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಇದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಎಣ್ಣೆಲಿ ಕರಿತಾ ಇರೋದ್ರಿಂದ ಮಕ್ಕಳನ್ನೆಲ್ಲ ಸ್ವಲ್ಪ ದೂರ ಇಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. 20 ಪೀಸ್ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಬೇಗ ಫ್ರೈ ಆಗಿಬಿಡುತ್ತೆ. ಬೇಗ ಸುಮ್ಮನೆ ಎಣ್ಣೆಯಲ್ಲಿ ಒಂದು 15 ಸೆಕೆಂಡ್ 20 ಸೆಕೆಂಡ್ ಆಗಿದ ತಕ್ಷಣ ಬೇರೆದಕ್ಕೆ ಎತ್ತಿಕ್ಬಿಡಿ. ನೆಕ್ಸ್ಟ್ ಇದಕ್ಕೆ 20 ಪೀಸಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಅದನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ಗಟ್ಟಿ ಅವಲಕ್ಕಿ ಅಂತ ಹೇಳಿದ್ನಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ನಾನು 2 ಬ್ಯಾಚಾಗಿ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಎಣ್ಣೆಲಿ ಕರಿಯೋದು ಬೇಡ. ಹಾಕಿದ ತಕ್ಷಣವೇ ಉಬ್ಬೋದ್ರಿಂದ ಒಂದು 15 ಸೆಕೆಂಡ್ಗೆಲ್ಲ ನಾವು ಎತ್ತಿ ಬೇರೆ ಪ್ಲೇಟಿಗೆ ಹಾಕೊಂಬಿಡಿ. ಇದನ್ನು ಜಾಲರಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಹಾಗೆ ಇದಕ್ಕೆ ಗಾರ್ನಿಷಿಗಂತ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಇದನ್ನು ಕರೆದುಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ, ಸಾರಿ. ನೆಕ್ಸ್ಟ್ ಇದನ್ನೆಲ್ಲ ಒಂದು ದೊಡ್ಡ ಬೌಲ್ಗೆ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೂ ಉಪ್ಪಾಗಲಿ ಖಾರ ಆಗಲಿ ಇನ್ನೂ ಮಿಕ್ಸ್ ಮಾಡಿಲ್ಲ. ಉಪ್ಪು ಖಾರ ಹಾಕೋಕ್ಕಿಂತ ಮುಂಚೆನೇ ಬಿಸಿನಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಹದವಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸಪ್ಪೆ ಆದರೆ ಬೇಕಾದ್ರೆ ಆಮೇಲೆ ಕೂಡ ನೀವು ಹಾಕೋಬೋದು. ಸೊ ನಾನೀಗ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆನೂ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬಿಸಿಲಿರುವಾಗಲೇ ಉಪ್ಪು ಖಾರ ಹಾಕ್ಕೊಳ್ಳೋದ್ರಿಂದ ಉಪ್ಪು ಖಾರ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದನ್ನು ಉಪ್ಪು ಖಾರ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆನೂ ಬಿಡ್ದಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡೆ ಉಪ್ಪು ಒಂದೊಂದು ಕಡೆ ಖಾರ ಅಂತ ಅನಿಸುತ್ತೆ. ಸೊ ಮಕ್ಕಳು ಕೊಡೋದ್ರಿಂದ ಸ್ವಲ್ಪ ಸಪ್ರೇಟಾಗಿತ್ತು. ಉಪ್ಪು ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಬಿಟ್ಟು ಇಟ್ಕೊಳ್ಳಿ. ನೀವು ಯೂಸ್ ಮಾಡೋ ಹಾಗಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-2 ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಅವರೆಬೇಳೆ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರಿ. ಥ್ಯಾಂಕ್ ಯು.